ನಮಸ್ಕಾರ. ನಮಸ್ಕಾರ. ದಿವ್ಯ ದಿಶಾ ಕಾರ್ಯಕ್ರಮದ 3ನೇ ಸಂಚಿಕೆಗೆ ತಮ್ಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಜೀವನದಲ್ಲಿ ಸಾರ್ಥಕತೆ ಅನ್ನೋದು ಒಬ್ಬೊಬ್ಬರಿಗೆ ಒಂದೊಂದು ರೀತಿ. ಹಲವರಿಗೆ ನೆಮ್ಮದಿಯ ಜೀವನ ನಡೆಸಿದ್ರೆ ಅದೇ ಸಾರ್ಥಕತೆ ಅಂತ ಅನಿಸ್ಬೋದು. ಇನ್ನು ಹಲವರಿಗೆ ದುಡ್ಡಿನ ಗಳಿಕೆಯೇ ಸಾರ್ಥಕತೆ ಅಂತ ಅನಿಸಿರ್ಬೋದು. ಹಾಗೇನೆ ಇನ್ನು ಹಲವರಿಗೆ ಪ್ರಸಿದ್ಧಿ ಹೊಂದುವುದೇ ಸಾರ್ಥಕತೆ ಅಂತ ಅನಿಸಿರ್ಬೋದು. ಆದ್ರೆ ಸೇವೆಯಿಂದ ಸಾರ್ಥಕತೆ ಅನ್ನುವರು ಬಹಳ ವಿರಳ. ಅಂತಹ ಒಂದು ಅಪರೂಪದ ವ್ಯಕ್ತಿತ್ವವನ್ನು ನಾನು ನಿಮಗೆ ಇವತ್ತು ಪರಿಚಯಿಸ್ತಾ ಇದ್ದೇನೆ. ಫರಂಗಿಪೇಟೆ ಅಂದ್ರೆ ಸೇವಾಂಜಲಿ ಅನ್ನುವಷ್ಟರ ಮಟ್ಟಿಗೆ ಬೆಳೆದು ನಿಂತಿರುವ ಹೆಮ್ಮೆಯ ಹೆಮ್ಮರದ ರೂವಾರಿ ಶ್ರೀ ಕೃಷ್ಣಕುಮಾರ್ ಪೂಂಜಾ ಅವರು. ಅವರನ್ನು ಜನರು ಪ್ರೀತಿಯಿಂದ ಗುರುತಿಸುವುದು ಪೂಂಜಿರ್ ಅಂತ ಅಥವಾ ಕೆ ಪೂಂಜಿರ್ ಅಂತ. 1-2 ವರ್ಷದ ಪರಿಶ್ರಮ ಅಲ್ಲ, ಹಲವಾರು ವರ್ಷಗಳ ಕಾಲ ನೀರೆರೆದು ಪೋಷಿಸಿ ಬೆಳೆಸಿರುವಂತಹ ಹೆಮ್ಮರ ಈ ಸೇವಾಂಜಲಿ ಟ್ರಸ್ಟ್. ಬಹಳ ಸಂತೋಷದಿಂದ ಇವತ್ತು ಕೃಷ್ಣಕುಮಾರ್ ಪೂಂಜರ ಕಥೆಯನ್ನು ಅವರಿಂದಲೇ ನಿಮ್ಗೆ ಕೇಳಿಸಲಿಕ್ಕಿದ್ದೇನೆ. ನಮಸ್ತೆ ಸರ್, ಸ್ವಾಗತ. ಶ್ರೀಮತಿ ಸರಸ್ವತಿ ಪೂಂಜಾ ಹಾಗೇನೆ ಮಿಜಾರು ಮುಂಡಬೆಟ್ಟು ಕಾಂತಪ್ಪ ಪೂಂಜರ ಮಗನಾಗಿ ನಿಮ್ಮ ಬಾಲ್ಯ ಹೇಗಿತ್ತು ಸರ್? ಅವರು ಬಹಳ ಒಂದು ಸಮಾಜದ ಜನರ ಜೊತೆ ಬೆರೆತುಕೊಂಡು ಸಹಕಾರಿ ಕ್ಷೇತ್ರದಲ್ಲಿ ಹಾಗೇನೆ ಪಂಚಾಯತಿ ಕ್ಷೇತ್ರದಲ್ಲಿ ತುಂಬಾ ಕೆಲಸ ಮಾಡಿದ್ದಾರೆ. ಪಂಚಾಯತಿ ಕ್ಷೇತ್ರದಲ್ಲಿ ನಮ್ಮ ಗ್ರಾಮದ ಪುದು ಪಂಚಾಯತ್ನ ಅಧ್ಯಕ್ಷರಾಗಿ ಒಂದು ಉತ್ತಮ ಕೆಲಸ ಆಡಳಿತವನ್ನು ನಡೆಸಿರ್ತಾರೆ. ಹಾಗೇನೆ ಫರಂಗಿಪೇಟೆ ವ್ಯವಸಾಯ ಸೇವಾ ಸಹಕಾರಿ ಸಂಘವನ್ನ ಕಟ್ಟಿ ಬೆಳೆಸಿ ಅದರ ಜೊತೆ ತನ್ನ ಜೀವನದುದ್ದಕ್ಕೂ ಅದರ ಡೈರೆಕ್ಟರ್ ಆಗಿ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿ ಬಾಲ್ಯದಲ್ಲಿ ನಾನು ವಿದ್ಯಾಭ್ಯಾಸ ಜೊತೆಗಿದ್ದೆ, ತೋಟದ ಕಡೆ ಕೂಡ ಇದ್ದೆ. ನಾನು ಪ್ರಥಮ ಪ್ರಾಥಮಿಕ ಶಾಲೆಯನ್ನ ಸುಜೀರ್ ಪ್ರಾಥಮಿಕ ಶಾಲೆಯಲ್ಲಿ, ಹೈಸ್ಕೂಲ್ ಅನ್ನು ದೀಪಿಕಾ ಹೈಸ್ಕೂಲ್ ಅಲ್ಲಿ, ಆಮೇಲೆ PU ಕಾಲೇಜನ್ನ LSS ನಲ್ಲೂ ಮತ್ತೆ BCom ಪದವಿಯನ್ನ ಬಂಟ್ವಾಳ SVS ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿರ್ತೇನೆ. ಆಗಲೇ ನನಗೆ ಈ ಸೇವೆ ಬಗ್ಗೆ ತುಂಬಾ ಅಭಿರುಚಿ ಇತ್ತು. ನಾನು ಬ್ಯಾಂಕಿಗೆ ಪದವೀಧರನಾದ ಕೂಡಲೇ ವಿಜಯ ಬ್ಯಾಂಕಿಗೆ ಜಾಯಿನ್ ಆಗಿ 1975 ಇಸ್ವಿಯಲ್ಲಿ ಉದ್ಯೋಗಕ್ಕೆ ಸೇರಿರ್ತೇನೆ. ಆದ್ರೆ ಆಗಲೇ ನನಗೆ ಈ ಸೇವೆ ಮಾಡಬೇಕು ಅಂತ ಹೇಳುವ ದೃಷ್ಟಿಯಿಂದ ಆ ಬ್ಯಾಂಕಲ್ಲಿ ಎದ್ದುಕೊಂಡು ಬ್ಯಾಂಕಿನ ಕಾರ್ಮಿಕ ನೌಕರರ ಸಂಘದ ಉಪಾಧ್ಯಕ್ಷನಾಗಿ ಕಾರ್ಯದರ್ಶಿಯಾಗಿ ನಾನು ಹಲವು ವರ್ಷ ಸೇವೆ ಮಾಡಿದ್ದೇನೆ. ಬ್ಯಾಂಕಿನ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ಕಾರ್ಮಿಕರನ್ನ ಸಂಘಟಿಸುವಂತಹ ಕೆಲಸವನ್ನು ಕೂಡ ನಾನು ಆಗಲೇ ಮಾಡಿದ್ದೇನೆ. ಬ್ಯಾಂಕಿನ ವಿವಿಧ ಹುದ್ದೆಗಳಲ್ಲಿ ನೀವು ಕಾರ್ಯನಿರ್ವಹಿಸಿದಂತವರು. ವಿಜಯ ಬ್ಯಾಂಕ್ ಅನ್ನುವ ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲಿ ನೀವು ಕೆಲಸ ಮಾಡ್ತಿದ್ದವರು. ನೀವು ಅದರ ಒಂದು ಪ್ರಯಾಣ ಹೇಗಿತ್ತು? ನಾನು ವಿಜಯ ಬ್ಯಾಂಕ್ ಅಲ್ಲಿ ಸುಮಾರು 25 ವರ್ಷ ತನ್ನ ಪ್ರಾಶಸ್ತ್ಯವನ್ನು ನೀಡಿಕೊಂಡು ಸೇವಾ ಕೆಲಸಗಳನ್ನು ಮಾಡೋದು. ಆ ಹೊತ್ತಲ್ಲಿ ಸ್ವಲ್ಪ ರಾಜಕೀಯವಾಗಿಯೂ ನಾನು ಕೆಲಸ ಮಾಡ್ತಾ ಇದ್ದೆ. ಮತ್ತೆ ಸಮಾಜದ ಜನರನ್ನು ಸಂಘಟಿಸುವಂತ ಕೆಲಸ ಈಗ ಬ್ಯಾಂಕ್ ಅಲ್ಲಿ ಇರುವಾಗಲೇ ಮಾಡಿದ್ದೇನೆ. ಆದರೆ ಬ್ಯಾಂಕ್ ಅಲ್ಲಿ ಕಾರ್ಮಿಕರ ಅಭ್ಯುದಯಕ್ಕೋಸ್ಕರ ವಿಜಯ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್ ನಲ್ಲಿ ಸೇರಿಕೊಂಡು ಅದರ ಅಖಿಲ ಭಾರತ ಕಾರ್ಯದರ್ಶಿಯಾಗಿ, ಉಪಾಧ್ಯಕ್ಷನಾಗಿ ಹಲವು ವರ್ಷ ಸೇವೆ ಮಾಡಿದ್ದೇನೆ. ಬ್ಯಾಂಕಿನ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ಕಾರ್ಮಿಕರನ್ನ ಸಂಘಟಿಸುವಂತಹ ಕೆಲಸವನ್ನು ಕೂಡ ನಾನು ಬ್ಯಾಂಕ್ ಅಲ್ಲಿ ಇರುವಾಗಲೇ ಮಾಡಿದ್ದೇನೆ. ಉದ್ಯಮದ ಕ್ಷೇತ್ರದಲ್ಲಿ ಉತ್ತುಂಗದಲ್ಲಿ ಇರುವಾಗ ನೀವು ಸ್ವಯಂ ನಿವೃತ್ತಿ ಹೊಂದುವ ಒಂದು ನಿರ್ಧಾರ ಯಾಕೆ ತಗೊಂಡ್ರಿ ಸರ್? ಸೇವೆ ಬಗ್ಗೆ ನನಗೆ ಅಷ್ಟು ಅಭಿರುಚಿ ಇತ್ತು. ಸೇವೆ ಮಾಡಬೇಕು ಅಂತ ಹೇಳುವ ದೃಷ್ಟಿಯಿಂದ ನಾನು ಪೂರ್ಣಾವಧಿ ಒಂದು ತನ್ನನ್ನು ಸಮಾಜಕ್ಕೆ ಸಮರ್ಪಿಸಬೇಕು ಎಂಬ ದೃಷ್ಟಿಯಿಂದ ನಾನು ಬ್ಯಾಂಕಿಂದ ಆಗಿದೆ. ಸ್ವಯಂ ನಿವೃತ್ತಿ ಯೋಜನೆ ಬಂದಾಗ ನಾನು ನಿವೃತ್ತಿ ಹೊಂದಿದೆ. ಅಂದ್ರೆ ಪೂರ್ಣಾವಧಿಯಾಗಿ ನಾನು ಅದರಲ್ಲಿ ಯಾವುದೇ ಒಂದು NGO ಅನ್ನು ಕಟ್ಟಿಕೊಂಡು ಅದರ ಮುಖಾಂತರ ಸೇವೆ ಮಾಡಬಹುದು ಅಂತ ಹೇಳುವಂತ ದೃಷ್ಟಿಯಿಂದ, ಮತ್ತು ಆಗಾಗಲೇ ನಾನು 1975ರಲ್ಲಿ ಬ್ಯಾಂಕ್ ಸೇರಿದ್ರು ಕೂಡ 1983ನೇ ಇಸ್ವಿಯಲ್ಲಿ ಸಾರ್ವಜನಿಕ
ಪರಂಗಿಪೇಟೆ ಗಣೇಶೋತ್ಸವನ್ನ ಪ್ರಾರಂಭಿಸಿ ಅದರ ಮುಖಾಂತರ ಜನರನ್ನ ಅಲ್ಲಿ ಧಾರ್ಮಿಕತೆ, ಸಾಂಸ್ಕೃತಿಕ ಭಾವನೆ ಇದನ್ನೆಲ್ಲ ಮೂಡಿಸುವಂತ ಕೆಲಸವನ್ನು ನಾನು 1983ರಲ್ಲೇ ಮಾಡ್ತಾ ಬಂದಿದ್ದೆ. 1994ರಲ್ಲಿ ಈ ಸೇವಾಂಜಲಿ ಅಂತ ಹೇಳುವಂತ ಸಂಸ್ಥೆಯ ಮುಖಾಂತರ ಸೇವೆ ಮಾಡಬೇಕು, ಅದೊಂದು NGO ಆಗಿ ಪರಿವರ್ತನೆ ಮಾಡಬೇಕು ಎಂಬ ದೃಷ್ಟಿಯಿಂದ ಆರೋಗ್ಯದ ಬಗ್ಗೆ, ವಿದ್ಯಾಭ್ಯಾಸದ ಬಗ್ಗೆ, ಸಾಂಸ್ಕೃತಿಕ ಕೆಲಸಗಳ ಬಗ್ಗೆ ನಾನು ಕೆಲಸ ಮಾಡ್ತಾ ಇರುವಾಗ ಬ್ಯಾಂಕಿಗೆ ಹೋಗಿ ಬಂದು ಉಳಿದ ಸಮಯದಲ್ಲಿ ಇದನ್ನು ಮಾಡುವುದಕ್ಕಿಂತ ಪೂರ್ತಿಯಾಗಿ ಇದನ್ನು ತೊಡಗಿಸಿಕೊಂಡು ಈ ಕೆಲಸ ಮಾಡುವ ಮುಖಾಂತರ ಸಮಾಜದ ಕೆಲಸ ಮಾಡುವಂತ ಹೇಳುವ ದೃಷ್ಟಿಯಿಂದ ಬ್ಯಾಂಕ್ ಅನ್ನು ಬಿಟ್ಟಿದೆ. ಹಾಗಿದ್ರೆ ನೀವು ಸೇವಾಂಜಲಿ ಅನ್ನುವಂತಹ ಟ್ರಸ್ಟ್ ಅನ್ನು ನೀವು ವೃತ್ತಿಯಿಂದ ನಿವೃತ್ತಿ ಹೊಂದುವ ಮೊದಲೇ ನೀವು ಪ್ರಾರಂಭಿಸಿದ್ರಿ? ಹೌದು. ಹಾಗಿದ್ರೆ ಈ ಸೇವಾಂಜಲಿ ಟ್ರಸ್ಟ್ ನಲ್ಲಿ ಯಾವ ಯಾವ ಕಾರ್ಯಕ್ರಮಗಳನ್ನು ನೀವು ನಡೆಸ್ಕೊಂಡು ಬರ್ತಾ ಇದ್ದೀರಿ ಸರ್? ಮುಖ್ಯವಾಗಿ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವುದು, ಆರೋಗ್ಯ ಶಿಬಿರಗಳನ್ನು ನಡೆಸುವುದು, ಹಲ್ಲು ತಪಾಸಣಾ ಶಿಬಿರಗಳನ್ನು ನಡೆಸುವುದು, ಅದೆಷ್ಟೋ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಮಾಡಿಸುವ ಮುಖಾಂತರ ಸಮಾಜದ ದುಃಖಿಗಳ ಆ ಕೆಲಸವನ್ನು ಮಾಡೋದು, ರಕ್ತದಾನಕ್ಕೆ ಪ್ರೋತ್ಸಾಹ ನೀಡುವುದು, ರಕ್ತದಾನ ಮಾಡಿಸುವಂತ ಕೆಲಸವನ್ನ ಅದಕ್ಕೆ ಪ್ರೋತ್ಸಾಹ ನೀಡಿ ಮಾಡುವುದು, ಈ ರೀತಿ ಒಂದು ರೀತಿ ಆರೋಗ್ಯದ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ವಿದ್ಯಾಭ್ಯಾಸದಲ್ಲಿ ಯಾರು ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದು ವಿದ್ಯಾಭ್ಯಾಸದಿಂದ ವಂಚಿತರಾಗಬಾರದು ಎಂಬ ದೃಷ್ಟಿಯಿಂದ ಅಂತವರಿಗೆ ಧನ ಸಹಾಯವನ್ನು ಟ್ರಸ್ಟಿನ ಮುಖಾಂತರ ನೀಡಿ ಅದನ್ನು ಬೆಳೆಸುವಂತ ಕೆಲಸ ಮಾಡಿದ್ದೇನೆ. ಅದರ ಜೊತೆ ಸಾಂಸ್ಕೃತಿಕವಾಗಿ ನಾವು ಭರತನಾಟ್ಯ, ಸಂಗೀತ, ಡ್ರಾಯಿಂಗ್, ಹಾಗೇನೆ ಭಜನೆ ಈ ಕಾರ್ಯಕ್ರಮಗಳನ್ನು ಜನಕ್ಕೆ ತಲುಪಿಸಬೇಕೆಂಬ ದೃಷ್ಟಿಯಿಂದ ಅದಕ್ಕೆ ಒಳ್ಳೆ ಶಿಕ್ಷಕರನ್ನ ನೇಮಕ ಮಾಡಿ ಆ ಕೆಲಸವನ್ನ ಮಾಡ್ತಾ ಇರ್ತೇವೆ. ಮತ್ತೆ ಬೇರೆ ಬೇರೆ ರೀತಿಯಿಂದ ಅನಾರೋಗ್ಯದಲ್ಲಿ ಬಂದಾಗ ಅವರಿಗೆ ಆಸ್ಪತ್ರೆಗೆ ಸೇರಿಸುವುದು, ಆಸ್ಪತ್ರೆಯ ಮುಖಾಂತರ ಆ ಕೆಲಸವನ್ನು ಮಾಡಿಸುವಂತ ಕೆಲಸ, ಈ ರೀತಿ ನಿರಂತರವಾಗಿ ಮಾಡ್ತಾ ಬಂದಿದೆ. ಯಾವೆಲ್ಲ ಕಡೆ ನೀವು ದಂತ ವೈದ್ಯಕೀಯ ಶಿಬಿರಗಳನ್ನು ನಡೆಸ್ತೀವಿ ಸರ್? ಪರಂಗಿಪೇಟೆ ಒಂದು ಕಡೆ ಮಾತ್ರನಾ ಅಥವಾ ಬೇರೆ ಎಲ್ಲಿ? ಪ್ರಥಮತವಾಗಿ ದಂತ ಶಿಬಿರ, ಕಣ್ಣು ಶಿಬಿರ, ಆರೋಗ್ಯ ಶಿಬಿರಗಳನ್ನು ಬಂಡಿ ತಾಲೂಕು, ಮಂಗಳೂರು ತಾಲೂಕಿನ ಕಡೆಯಲ್ಲಿ ನಾನು ಮಾಡ್ತಾ ಬಂದಿದ್ದೇನೆ. ಆದರೆ ಕಾಲಕ್ರಮೇಣದಲ್ಲಿ ನಮಗೆ ನಿತ್ಯ ವಿಶ್ವವಿದ್ಯಾನಿಲಯ ಜಸ್ಟಿಸ್ KS ಹೆಗ್ಡೆ ಆಸ್ಪತ್ರೆಯವರು ನಮಗೆ ಒಂದು ಹೆಲ್ತ್ ಸೆಂಟರ್ ಇಲ್ಲಿ ಪ್ರಾರಂಭಿಸಿ ನಮ್ಮನ್ನೇ ಅದನ್ನ ನಡೆಸಲು ನಮಗೆ ಅನುವು ಮಾಡಿಕೊಟ್ಟ ಮುಖಾಂತರ ಸಮಾಜಕ್ಕೆ ಅದು ಪರಂಗಿಪೇಟೆ ಸೇವಾಂಜಲಿಯಲ್ಲಿ ಪ್ರಾರಂಭ ಮಾಡಿದ್ರಿಂದ ನನಗೆ ಒಂದೇ ಕಡೆಯಲ್ಲಿ ಜನರಿಗೆ ಹೆಚ್ಚಿನ ಪ್ರೇರಣೆ ಕೊಡ್ಲಿಕ್ಕೆ, ಹೆಚ್ಚಿನ ಕೆಲಸ ಮಾಡ್ಲಿಕ್ಕೆ, ಹೆಚ್ಚಿನ ಸಹಕಾರ ಮಾಡ್ಲಿಕ್ಕೆ ನನಗೆ ಸಾಧ್ಯ ಆಗೋ ಕಾರಣ ನಾನು ಈಗೀಗ ಹೊರಗೆ ಹೋಗುವುದಕ್ಕಿಂತ ಜಾಸ್ತಿಯಾಗಿ ಇಲ್ಲಿಯೇ ಕ್ಯಾಂಪ್ಗಳನ್ನು ಮಾಡೋದು, ಆರೋಗ್ಯದ ಬಗ್ಗೆ, ರೋಗಗಳ ಬಗ್ಗೆ ಮಾಹಿತಿಯನ್ನು ಜನರಿಗೆ ತಿಳಿಸುವಂತ ಕೆಲಸಗಳನ್ನ ನಾವು ಇಲ್ಲಿ ಮಾಡ್ತಾ ಬಂದಿದ್ದೇವೆ. ಇಷ್ಟು ವರ್ಷಗಳಲ್ಲಿ ಹಲವಾರು ಸುಮಾರು 3 ದಶಕಗಳಿಂದ ನೀವು ಈ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೀರಿ. ಎಷ್ಟು ಶಿಬಿರಗಳನ್ನು ನಡೆಸಿದ್ದೀರಿ ಸರ್? ಶಿಬಿರ, ಆರೋಗ್ಯ ಶಿಬಿರಗಳು ಸುಮಾರು ಹೆಚ್ಚು ಕಮ್ಮಿ 800 ಶಿಬಿರಗಳನ್ನ ನಡೆಸಿದ್ದೇನೆ. ಯಾಕಂದ್ರೆ ಈಗೀಗ ಪ್ರತಿ ಮಂಗಳವಾರ ವಾರದಲ್ಲಿ ಒಂದು ದಿನ ಖಂಡಿತವಾಗಿ ಒಂದು ಕ್ಯಾಂಪ್ ಮಂಗಳವಾರ ದಿನ ಇರುತ್ತದೆ. ಆದ ಕಾರಣ ಆರೋಗ್ಯ ಶಿಬಿರಗಳು ಸುಮಾರು 770 ಅಂದ್ರೆ ಹೆಚ್ಚು ಕಡಿಮೆ 800ರವರೆಗೆ ಆರೋಗ್ಯ ಶಿಬಿರಗಳಾಯ್ತು. ಹಾಗೆಯೇ ರಕ್ತದಾನ ಶಿಬಿರಗಳನ್ನು ಕೂಡ 126ನೇ ರಕ್ತದಾನ ಶಿಬಿರ ನಾಡದು 17 ತಾರೀಕಿಗೆ ಮಾಡ್ಲಿಕ್ಕಿದ್ದೇವೆ. ವರ್ಷಕ್ಕೆ 4 ರಕ್ತದಾನ ಶಿಬಿರ ಮಾಡೋ ಮುಖಾಂತರ ರಕ್ತ ಕೇಳಿಕೊಂಡು ಬಂದಂತ ಅವರಿಗೆ ರಕ್ತ ಕೊಡುವಂತ ವ್ಯವಸ್ಥೆಗೆ ಬೇಕಾಗುವ ರೀತಿಯಲ್ಲಿ ನಾವು ರಕ್ತದಾನ ಶಿಬಿರಗಳನ್ನ 1995ರಿಂದ ಪ್ರಾರಂಭಿಸಿ ಸುಮಾರು 30 ವರ್ಷಗಳಿಂದ ಈ ರಕ್ತದಾನಗಳನ್ನ 126ನೇ ರಕ್ತದಾನವನ್ನು ನಾಡದು ಮಾಡ್ಲಿಕ್ಕಿದ್ದೇವೆ. ಪ್ರಥಮವಾಗಿ ಆಗಾಗ ಯಾವುದೇ ರ್ಯಾರ್ ಗ್ರೂಪ್ ರಕ್ತಗಳು ಬೇಕಾದಾಗ ಅವರ ಪಟ್ಟಿಯನ್ನ ತಯಾರು ಮಾಡಿ ನಾವೇ ಇಟ್ಟುಕೊಂಡು ಅವರನ್ನು ಸಂಪರ್ಕಿಸಿ ಅವರ ಮುಖಾಂತರ ರಕ್ತ ಕೊಡಿಸುವಂತ ಕೆಲಸಗಳನ್ನೆಲ್ಲ
ಮಾಡಿದ್ದೇವೆ. ಈಗೀಗ ಬೇರೆ ಬೇರೆ ರೀತಿಯ ಆಧುನಿಕತೆಯ ಮುಖಾಂತರ ಈಗ ರಕ್ತದಾನ ಬಂದ ಕೂಡಲೇ ಆ ರಕ್ತವನ್ನ ವರ್ಗೀಕರಣ ಅಲ್ಲ, ಅದನ್ನ ತುಂಡರಿಸಿ 4 ರೋಗಿಗಳಿಗೆ ಕೊಡುವಂತ ಕೆಲಸ ಮಾಡಿದಾಗ ಇಂಥ ವ್ಯವಸ್ಥೆಗಳು ಇನ್ನೂ ಸುಲಭ ಆಗ್ತಾ ಇದೆ. ಈಗ ಪ್ಲೇಟ್ಲೆಟ್ ಕೂಡ ಪ್ಲಾಸ್ಮಾ ಪ್ಯಾಕಲ್ಸ್ ಅಲ್ಲಿ ಈ ರೀತಿ ವಿಂಗಡಣೆ ಮಾಡುವುದರ ಮುಖಾಂತರ ಇದರ ಒಂದು ಆಧುನಿಕತೆ ಒಂದು ಈ ಪರಿಕಲ್ಪದಿಂದ ಇನ್ನೂ ಸ್ವಲ್ಪ ಸುಲಭ ಆಗ್ತಾ ಇದೆ. ಮೊದಲು ಪ್ರಾರಂಭ ಮಾಡುವಾಗ ನಿಮಗೆ ಯಾವ ಆಸ್ಪತ್ರೆ ಸಹಕಾರ ಮಾಡಿತ್ತು ಸರ್? ನಾನು ಪ್ರಾರಂಭ ಮಾಡುವಾಗ KMC ಆಸ್ಪತ್ರೆ ಜೊತೆ ಈ ಶಿಬಿರವನ್ನ ತಿಂಗಳಿಗೆ 1 ಬಾರಿ ಮಾಡ್ತಾ ಬಂದೆ. ಹಾಗೇನೆ ಈಗ ಮಹಿಳಾ ಸಬಲೀಕರಣ ಅಂತಲೇ ಹೇಳ್ಬೋದು. ನೀವು ಹೊಲಿಗೆ ತರಬೇತಿ ಕೇಂದ್ರಗಳು ಕೂಡ ನೀವು ಸುಮಾರು ಕಡೆಯಲ್ಲಿ ನಿರ್ವಹಿಸ್ತಾ ಇದ್ದೀರಿ. ಇದರ ಬಗ್ಗೆ ಏನ್ ಹೇಳ್ತೀರಿ ಸರ್ ನೀವು? ಕೇಂದ್ರ ಸರ್ಕಾರದ ಒಂದು ಯೋಜನೆ, ಸರ್ಕಾರಿ ಪಾಲಿಟೆಕ್ನಿಕ್ ಮುಖಾಂತರ ಹೊಲಿಗೆ ತರಬೇತಿ, ಎಂಬ್ರಾಯ್ಡರಿ, ಈ ರೀತಿ ಒಂದು 5-6 ರೀತಿಯ ಒಂದು ತರಬೇತಿಗಳನ್ನ ನೀಡುವಂತ ಕಾರ್ಯಕ್ರಮ ಸರ್ಕಾರಿ ಪಾಲಿಟೆಕ್ನಿಕ್ ಅಲ್ಲಿ ಇತ್ತು. ಅಲ್ಲಿ ಒಳ್ಳೆಯ ತರಬೇತಿದಾರರು ಕೂಡ ಅವರೇ ಪೂರೈಸುತ್ತಿದ್ದರು. ಸ್ಥಳ ಮತ್ತು ಅವರನ್ನ ಸಂಘಟಿಸುವಂತ ಕೆಲಸವನ್ನು ನಾವು ಮಾಡಬೇಕಿತ್ತು. ಅಂತ ಸಂದರ್ಭದಲ್ಲಿ ನಾವು ನಮ್ಮ ನೆರೆಕರೆಯ ಇಲ್ಲಿನ ಒಂದು 10 ಗ್ರಾಮದಲ್ಲಿ ಅಂತ ಒಂದು ತರಗತಿಗಳನ್ನ ಪ್ರಾರಂಭಿಸಿ, ಅದಕ್ಕೆ ಬೇಕಾಗಿ ಶಾಲೆಗಳಲ್ಲಿ, ಈ ಸರ್ಕಾರಿ ಶಾಲೆಗಳಲ್ಲಿ ಈ ತರಬೇತಿಗಳನ್ನು ಹೆಚ್ಚಿನ ಕಡೆ ನಾನು ಪ್ರಾರಂಭಿಸಿದ್ದೇನೆ. ಅದಕ್ಕೆ ಅಧಿಕಾರಿಗಳು ಕೂಡ ನನಗೆ ಸಹಕಾರ ನೀಡ್ತಾ ಇದ್ರು. ಆ ರೀತಿಯಿಂದ ಸುಮಾರು ಒಂದು 30-40 ತರಗತಿಗಳನ್ನು ನಡೆಸಿದೆ. ತರಬೇತಿ ಶಿಬಿರದ ಒಟ್ಟಿಗೆ ನೀವು ಸಾಂಸ್ಕೃತಿಕ ಕಲೆಯನ್ನು ಬೆಳೆಸುವ ನಿಟ್ಟಿನಲ್ಲಿ ನೀವು ಹಲವಾರು ತರಗತಿಗಳನ್ನು ಇಲ್ಲಿ ಫ್ರೀ ಆಫ್ ಕಾಸ್ಟ್ ನಡೆಸ್ಕೊಂಡು ಬರ್ತಾ ಇದ್ದೀರಿ ಸರಿ. ಈ ಸಾಂಸ್ಕೃತಿಕ ಕಲೆಯನ್ನು ಬೆಳೆಸುವ ಕಾರ್ಯಕ್ರಮ ಯಾವಾಗದಿಂದ ಪ್ರಾರಂಭ ಆಯಿತು? ಅದು ಹೆಚ್ಚು ಕಡಿಮೆ ಒಂದು 96-97 ಇಸ್ವಿಯಿಂದ ಪ್ರಾರಂಭ ಆಗಿದೆ. ಈಗಂತೂ 4 ಕ್ಲಾಸ್ಗಳು ಬಹಳ ಮನ ತುಂಬುವ ರೀತಿಯಲ್ಲಿ ಒಳ್ಳೆ ಅಧ್ಯಾಪಕರಿಂದ ಭರತನಾಟ್ಯ, ಸಂಗೀತ, ಚಿತ್ರಕಲೆ, ಹಾಗೇನೆ ಭಜನಾ ತರಗತಿಗಳು ನಡೀತಾ ಇದೆ. 50 ಜನ ಭರತನಾಟ್ಯ, ಸಂಗೀತದಲ್ಲಿ 50 ಜನ, ಹಾಗೇನೆ ಭಜನೆ, ಚಿತ್ರಕಲೆಯಲ್ಲಿ ಇದ್ದಾರೆ. ಮತ್ತೆ ಇಂಥ ಕಾಂಪಿಟಿಷನ್ಸ್, ಅವರಲ್ಲಿ ಸ್ಪರ್ಧೆಗಳನ್ನು ಏರ್ಪಡಿಸುವ ಮುಖಾಂತರ ಕಳೆದ ಒಂದು 3-4 ತಿಂಗಳ ಹಿಂದೆ ಒಂದು ಚಿತ್ರಕಲಾ ಸ್ಪರ್ಧೆ ಜಿಲ್ಲಾ ಮಟ್ಟದ ಮಾಡಿದಾಗ ಬಹಳ ರೆಸ್ಪಾನ್ಸ್, ಅದಕ್ಕೆ ಒಂದು 420 ಮಕ್ಕಳು ಆ ಸ್ಪರ್ಧೆಯಲ್ಲಿ ಭಾಗವಹಿಸಿ ನಿಜವಾಗಿ ಅದೊಂದು ಸಂತೋಷ ತಂದಿದೆ, ಉತ್ತಮ ಬೆಳವಣಿಗೆ ಕೂಡ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಮತ್ತೆ ಗಣೇಶೋತ್ಸವದ ಸಂದರ್ಭದಲ್ಲಿ ಸಂಗೀತ ಸ್ಪರ್ಧೆ, ಡ್ರಾಯಿಂಗ್, ಚಿತ್ರಕಲಾ ಸ್ಪರ್ಧೆ ಇದನ್ನೆಲ್ಲ ಮಾಡುವ ಮುಖಾಂತರ ಅವರಲ್ಲಿ ಸ್ಪರ್ಧೆಗೆ ಕೂಡ ಅವಕಾಶವನ್ನು ನೀಡ್ತಿತ್ತು. ಇಲ್ಲಿಂದ ಕಲಿತು ಹೋದ ಮಕ್ಕಳು ನಿಮಗೆ ಬೆಂಬಲ ಹೇಗೆ ಉಂಟು ಸರ್ ಅವರಿಂದ? ಏನಾದ್ರೂ ನಿರೀಕ್ಷಿಸ್ತೀರಾ? ನಾವು ಅದನ್ನು ನಿರೀಕ್ಷೆ ಸ್ವಾಭಾವಿಕ. ಅವರು ನಾಳೆ ನಮ್ಗೆ ಸಹಾಯ ಮಾಡಬೇಕು ಅಂತ ಹೇಳುವಂತ ಭಾವನೆ ಇರ್ತದೆ. ಆದ್ರೆ ಆ ನಿರೀಕ್ಷೆಯನ್ನ ಇಟ್ಟುಕೊಂಡು ನಾವು ಯಾವುದೇ ಒಂದು ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ನಾವು ಸಹಾಯ ಮಾಡಿಲ್ಲ. ಆದ್ರೂ ಶೇಕಡ ಒಂದು 25-30% ಜನ ಅದನ್ನು ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಕಾರ್ಯಕ್ರಮಗಳು ನಡೆಸ್ತಾ ಇರುವಾಗ ನಿಮಗೆ ಹಣಕಾಸಿನ ಬೆಂಬಲ ಕೂಡ ಇರಬೇಕು ಸರ್. ಇದು ಹೇಗೆ ಸಾಧ್ಯ ಆಯ್ತು ಸರ್ ನಿಮ್ಮಿಂದ? ಪ್ರಥಮತವಾಗಿ ಇದು ತುಂಬಾ ಕಷ್ಟ ಆಗ್ತಾ ಇತ್ತು. ಇದನ್ನು ಹಣವನ್ನು ಒಟ್ಟು ಮಾಡುವಂಥದ್ದು, ಒಂದು 3-4 ಲಕ್ಷ ಒಟ್ಟು ಮಾಡುವಂಥದ್ದು ನಮ್ಗೆ ಬಹಳ ಕಷ್ಟ ಆಗ್ತಾ ಇತ್ತು. ಕಾಲಕ್ರಮೇಣದಲ್ಲಿ ನಮ್ಮ ಕಾರ್ಯ ಚಟುವಟಿಕೆಗಳು ವಿಸ್ತಾರಗೊಂಡಾಗ, ಕಾರ್ಯಚಟುವಟಿಕೆಗಳು ಬಹಳ ಕರೆಕ್ಟ್ ಆಗಿ ನಡೆಯುವುದನ್ನ ಕಂಡಂತಾಗ ಜನ ತಾವಾಗಿಯೇ ಪ್ರತಿ ವರ್ಷ ಕೊಡುವಂತ ಒಂದು ಪರಂಪರೆಯನ್ನು ನಾನು ಕೆಲವು ಜನರಲ್ಲಿ ಬೆಳೆಸಿದೆ. ಹೀಗಾಗಿ ನಮ್ಗೆ ಒಂದು 50-60 ಜನ ಪ್ರತಿ ವರ್ಷ ನಿರಂತರವಾಗಿ ಅವರ ಒಂದು ಸಂಪಾದನೆ 1 ಅಂಶ 10,000, 15,000 ಅದರಿಂದ ಹಿಡಿದು 1 ಲಕ್ಷದವರೆಗೂ ನಾವು ಒಂದು
ಫಿಕ್ಸ್ಡ್ ಜನ ಅದು ನಮ್ಗೆ ಸೇವಾಂಜಲಿಗೆ ಕೊಡಬೇಕು, ಅದರ ಮುಖಾಂತರ ಸಮಾಜದ ಕೆಲಸ ಒಳ್ಳೆ ರೀತಿಯಿಂದ ನಡೀತದೆ ಅಂತ ಹೇಳೋ ದೃಷ್ಟಿಯಿಂದ ಅದನ್ನು ಕೊಡುವಂತ ಕೆಲಸ, ದಾನ ಮಾಡುವಂತ ಹಣವನ್ನು ಕೊಡುವಂತ ಕೆಲಸವನ್ನ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಈಗ ಒಂದು ವರ್ಷಕ್ಕೆ 25 ಲಕ್ಷದಷ್ಟು ನಾವು ಇಲ್ಲಿ ಸಂಗ್ರಹ ಮಾಡಿದಂತ ಹಣವನ್ನು ನಾನು ಇದಕ್ಕೆ ಸಮಾಜಕ್ಕೆ ವಿನಿಯೋಗಿಸ್ತೇವೆ. ಇದು ಅಂದ್ರೆ ಬೇರೆ ಬೇರೆ ಕಡೆ ಹೋಗಿ ಜನರಿಗೆ ಒತ್ತಡ ಹಾಕಿ ಹಣ ಸಂಗ್ರಹ ಮಾಡುವಂತ ಅವಶ್ಯಕತೆ ನಮ್ಗೆ ಬರುವುದಿಲ್ಲ. ಯಾಕಂದ್ರೆ ಜನ ವಾಲಂಟ್ರಿ ಆಗಿ ಸ್ವಯಂ ಪ್ರೇರಣೆಯಿಂದ ಸೇವಾಂಜಲಿಗೆ ಕೊಡಬೇಕು, ಅದರ ಮುಖಾಂತರ ನಮ್ಮ ಉತ್ಪತ್ತಿಯನ್ನು ಅಂಶವನ್ನು ಸಮಾಜಕ್ಕೆ ವಿನಿಯೋಗಿಸಬೇಕೆಂಬ ದೃಷ್ಟಿಯಿಂದ ಜನ ಕೊಡ್ತಾ ಇದ್ದಾರೆ. ಈ ಕಟ್ಟಡ ಉದಾಹರಣೆಗೆ ಈ ಕಟ್ಟಡವನ್ನೇ ಕಟ್ಟಬೇಕು ಅಂತ ಇದ್ದರೆ ಇದು ಸುಮಾರು 49 ಸೆನ್ಸ್ ಜಾಗವನ್ನ ಇಲ್ಲಿ ಅರ್ಕೊಳ ವಾಮನ್ ಶೆಣೈ ಕುಟುಂಬದವರು ನಮ್ಗೆ ಧರ್ಮಾರ್ಥವಾಗಿ ಕೊಟ್ಟಿದ್ದಾರೆ. ಇದರ ಇವತ್ತಿನ ಮೌಲ್ಯವನ್ನು ನಾವು ನಿರ್ಧರಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇವತ್ತು ಅದರಲ್ಲಿ ಒಂದು ಚಿಕ್ಕಂತಲ್ಲ, ಒಂದು ಸಾಧಾರಣ ಮಟ್ಟದ ದೊಡ್ಡ ಒಂದು ಸಭಾಭವನವನ್ನು ಕೂಡ ಕಟ್ಟಿದ್ದೇವೆ, ಆಫೀಸ್ ಕಟ್ಟಿದ್ದೇವೆ. ಇದರ ಮುಖಾಂತರ ಕಡಿಮೆ ದರದಲ್ಲಿ ಮದುವೆ ಇದರ ಗಳಿಗೆಗಳಿಗೆ ಕೊಡ್ಲಿಕ್ಕೆ ಅಂದ್ರೆ ಇದಕ್ಕೂ ಸುಮಾರು 1.5 ಕೋಟಿಯಷ್ಟು ಹಣವನ್ನ ಸಮಾಜದಿಂದ ಸಂಗ್ರಹಿಸಿ ಇದಕ್ಕೆ ಹಾಕಿದ್ದೇವೆ. ಇದೆಲ್ಲ ಜನ ಕೊಡುವಂತ ಬೆಂಬಲ, ಜನರಿಗೆ ಒಂದ್ಸಲ ಈ ಸಂಸ್ಥೆಯ ಮೇಲೆ ಇದು ಬಹಳ ಪಾರದರ್ಶಕವಾಗಿ ಕೆಲಸ ಮಾಡ್ತದೆ ಅಂತ ಹೇಳುವಂತ ಭಾವನೆ ಬಂದಾಗ ಇದನ್ನು ನೀಡ್ತಾ ಬಂದಿದ್ದಾರೆ. ಒಂದು ರೀತಿಯಿಂದ ನಮಗೂ ಒಂದು ಬಹಳ ಸಂತೋಷ ಆಗ್ತದೆ, ಈ ರೀತಿ ನಮ್ಗೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಜನ ಕೊಡ್ತಾರಲ್ವಾ ಅಂತ ಹೇಳೋದು. ಕೆಲವು ಸಲ ನಮ್ಗೂ ಒಂದು ಸಂತೋಷ ಆಗ್ತದೆ, ಫೋನ್ ಬರ್ತದೆ, ನಾನು ನಿಮ್ಮ ಅಕೌಂಟಿಗೆ ಸೇವಾಂಜಲಿಗೆ ದುಡ್ಡು ಕಳಿಸಿ ಕೊಡ್ತಾ ಇದ್ದೇನೆ, ನೀವು ಒಳ್ಳೆ ಕೆಲಸ ಮಾಡ್ತೀರಿ ಅಂತ ಹೇಳಿದಾಗ ನಮಗೂ ಒಂದು ಜೀವನದಲ್ಲಿ ಒಂದು ಸಾರ್ಥಕತೆ ಭಾವನೆ ಬರ್ತದೆ. ಏನೇ ಇರ್ಲಿ ನಾವು ಕೆಲಸ ಮಾಡಿದನ್ನು ಜನ ಗುರುತಿಸಿದ್ರಲ್ವಾ ಅಂತ ಹೇಳಿ. ಈ ದೃಷ್ಟಿಯಿಂದ ಸಂಗ್ರಹ ಮಾಡುವಂಥದ್ದು ಅಷ್ಟೇನು ದೊಡ್ಡ ಕೆಲಸ ಅಂತ ಹೇಳಿ ಕಾಣ್ತಾ ಇಲ್ಲ. ಯಾಕಂದ್ರೆ ಒಂದು ವರ್ಷ 25 ಲಕ್ಷದಷ್ಟು ಖರ್ಚು ಮಾಡಿದ್ರೆ ಪುನಃ ಬರುವ ಏಪ್ರಿಲ್ ಇಂದ ಪುನಃ 25 ಲಕ್ಷದಷ್ಟು ಕಲೆಕ್ಷನ್ ಮಾಡುವಂತ, ಸಂಗ್ರಹ ಮಾಡುವಂತ ಯೋಚನೆ ನಮ್ಮಲ್ಲಿ ಬರ್ತದೆ. ಆಡಿಟೆಡ್ ಬ್ಯಾಲೆನ್ಸ್ ಶೀಟ್ ಮಾಡಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೆ ಅದನ್ನು ಸಬ್ಮಿಟ್ ಮಾಡುವ ಮುಖಾಂತರ ATG ಪ್ರಾರಂಭದಿಂದ ಇವತ್ತಿನವರೆಗೆ 98ರಲ್ಲಿ ರಿಜಿಸ್ಟರ್ ಮಾಡಿದಂತ ದಿನದಿಂದ ನಮ್ಗೆ ATG ಆದಾಯ ವಿನಾಯಿತಿ ಸೆಕ್ಷನ್ ಕೂಡ ನಮ್ಗೆ ಸರ್ಟಿಫಿಕೇಟ್ ನಮ್ಮಲ್ಲಿದೆ. ಈಗಿನ CRS ಫಂಡ್ ಕೂಡ ಅದನ್ನ ಉಪಯೋಗ ಮಾಡುವಂತ ಸರ್ಟಿಫಿಕೇಟ್ ಅನ್ನು ಕೂಡ ಇನ್ಕಮ್ ಟ್ಯಾಕ್ಸ್ ಆದಾಯ ತೆರಿಗೆ ಸಂಸ್ಥೆಯವರು ನಮ್ಗೆ ಕೊಟ್ಟಿದ್ದಾರೆ. ಇದೆಲ್ಲ ಜನರಿಗೆ ಇದು ನಮ್ಮ ಪಾರದರ್ಶಕತೆಯ ಬಗ್ಗೆ ಅವರಿಗೆ ಇದರ ಮುಖಾಂತರ ಒಳ್ಳೆಯ ಅಭಿಪ್ರಾಯ ಸಂಗ್ರಹವಾಗಿ ಅವರು ನಮ್ಗೆ ಕೊಡ್ತಾರೆ. ನಿಜವಾಗ್ಲೂ ನಿಮ್ಮ ಪ್ರಯತ್ನದೊಂದಿಗೆ ಜನರ ಬೆಂಬಲ ಕೂಡ ನಿಮ್ಮೊಂದಿಗಿದೆ. ಸೊ ಅದ್ಭುತವಾದ ಕಟ್ಟಡ, ಮಲ್ಟಿಪರ್ಪಸ್ ಮಾಲ್ ಅಂತ ಹೇಳ್ಬೋದು. ಕೆಳ ಮಧ್ಯಮದ ವರ್ಗದವರಿಗೆ ಸ್ಪೆಷಲಿ ಅಂದರೆ ಅದು ಮದುವೆಗಾಗಲಿ ಅಥವಾ ಇನ್ನಿತರ ಸಭೆ ಸಮಾರಂಭಗಳಿಗಾಗಿ ಅದು ಉಪಯೋಗಕ್ಕೆ ಬರ್ತಾ ಇದೆ. ಶಾರದೋತ್ಸವ ಗಣೇಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಅಂತ ಕೇಳಿದೆ ಸರ್. ಈ ಗಣೇಶೋತ್ಸವ ಸಮಿತಿ ಯಾವಾಗದಿಂದ ಪ್ರಾರಂಭ ಆಯಿತು ಸರ್? ಗಣೇಶೋತ್ಸವ 1983ನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡಿದ್ದೇವೆ. ಗಣೇಶೋತ್ಸವ ಉತ್ಸವ ಇಲ್ಲೇ ಸೇವಾಂಜಲಿಯಲ್ಲಿ ನಡೀತದೆ. ಅದಕ್ಕೆ ಒಂದು ಪ್ರತ್ಯೇಕವಾದ ಅಂತ ಸಮಿತಿ ಇದೆ, ಅದರ ಮುಖಾಂತರ ಸೇವಾಂಜಲಿ ನಡೀತದೆ. ಗಣೇಶೋತ್ಸವ ಮುಖ್ಯವಾಗಿ ಸೇವಾಂಜಲಿ ನಡೀತಾ ಇದ್ರೆ, ಹಾಗೇನೆ ಶಾರದೋತ್ಸವ ಅದಕ್ಕೆ ಅದರದೇ ಆದ ಒಂದು ಕಮಿಟಿ, ಅದರದೇ ಒಂದು ಸಮಿತಿ ಇದೆ, ಅದಕ್ಕೆ ನಮ್ಮ ಬೆಂಬಲವನ್ನು ಕೊಟ್ಟುಕೊಂಡು ಅದು ನಡೀತಾ ಇದೆ. ಹಾಗೆ ಎಲ್ಲ ಕಾರ್ಯಕ್ರಮಗಳು, ವರಮಹಾಲಕ್ಷ್ಮಿ ಆಗಲಿ, ಈಗ ಧಾರ್ಮಿಕ ಚಿಂತನೆಯ ಕಾರ್ಯಕ್ರಮಗಳು ಕೂಡ ಇಲ್ಲಿ ಅದರದೇ ಒಂದು ಸಮಿತಿಯನ್ನು ಮಾಡಿಕೊಂಡು ಅದು ಕೂಡ ಇಲ್ಲಿ ನಡೀತಾ ಇದೆ. ಮತ್ತೆ ಸೇವೆ ಅದರ ಜೊತೆ ಈಗೀಗ ಸರ್ಕಾರದ ಕೆಲವು ಕಾರ್ಯಕ್ರಮಗಳಿವೆ. ಪಲ್ಸ್ ಪೋಲಿಯೋ ಬಂದಾಗ ತುಂಬಾ ಸಹಕಾರ ನೀಡಿದ್ದೇವೆ. ಮತ್ತೆ ನಮ್ಮ ಕೊರೋನಾ ಸಂದರ್ಭದಲ್ಲಿ ನಿಜವಾದ ಬಡ ಜನರನ್ನು ಗುರುತಿಸಿ ಅವರಿಗೆ ಆಹಾರದ ಪೊಟ್ಟಣ ಕೊಡುವಂತ ಕೆಲಸವನ್ನು ದೊಡ್ಡ ರೀತಿಯಿಂದ ಮಾಡಿದ್ದೇವೆ. ಹಾಗೆ ಇದು ನಮ್ಮ ಕೈ ವಾಶ್ ಮಾಡಿಕೊಳ್ಳಿಕ್ಕೆ ಉಪಯೋಗಿಸುವಂತ ಸ್ಯಾನಿಟೈಸರ್ ಸೆಟ್ ಅನ್ನ ನಮ್ಮ ಸೇವಾಂಜಲಿಯಿಂದಲೇ
ನಮ್ಮ ಒಬ್ರು ಟ್ರಸ್ಟಿ ಅದನ್ನು ಮಾಡುವ ಮುಖಾಂತರ ಸಮಾಜಕ್ಕೆ ಅರ್ಪಿಸಿದ್ದಾರೆ. ಈಗ ಪ್ರಧಾನಿಯವರ ಒಂದು ಕರೆ ಇದೆ, ಟಿಬಿ ಮುಕ್ತ ಭಾರತ್ ಅಭಿಯಾನ 2025 ಅಂದ್ರೆ 2025ನೇ ಇಸ್ವಿಗೆ ಟಿಬಿ ಮುಕ್ತ ಭಾರತ ಆಗಬೇಕು, ಅದಕ್ಕೆ ಜನರ ಸಹಕಾರ ಬೇಕು ಅಂತ ಹೇಳಿ ಪ್ರಧಾನಿಯವರ ಕರೆ. ಅದು ನನಗೆ ಬಹಳ ಚಂದ ಕಂಡ ಕಾರಣ ಇಡೀ ನಮ್ಮ ಸಮಿತಿಯ ಸದಸ್ಯರು ಟ್ರಸ್ಟಿಗಳು ಎಲ್ಲ ಸೇರಿಕೊಂಡು ಅದನ್ನು ಮಾಡಬೇಕು ಅಂತ ಹೇಳಿ ನಿರ್ಣಯಿಸಿ ಈಗ 1922ನೇ ಅಕ್ಟೋಬರ್ ಇಂದ ಅದನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಹೆಚ್ಚು ಕಮ್ಮಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಕ್ರಮ ಪ್ರಕಾರವಾಗಿ ನಿರಂತರವಾಗಿ ಕಳೆದ 18 ತಿಂಗಳಿಂದ ನಡೆಸಿಕೊಂಡು ಬಂದಂತ ಸಂಸ್ಥೆ ನಮ್ಮದೇ ಒಂದು ಅಂತ ಹೇಳಿಕ್ಕೆ ನಮ್ಗೆ ಬಹಳ ಹೆಗ್ಗಳಿಕೆ ಆಗ್ತಾ ಇದೆ. ಪ್ರಧಾನಿಯವರು ಹೇಳಿದ್ದಾರೆ, ಮದ್ದು ಸರ್ಕಾರದ ಸಿಗ್ತಾ ಇದೆ. ಟಿಬಿಗೆ, ಕ್ಷಯರೋಗಕ್ಕೆ ಅವರಿಗೆ ಬೇಕಾದಂತ ಆಹಾರ ಧಾನ್ಯಗಳನ್ನ ಜನ ಕೊಡುವ ಮುಖಾಂತರ ನಮ್ ಜೊತೆ ಕೈ ಜೋಡಿಸ್ಬೇಕು ಸರ್ಕಾರ ಜೊತೆ ಅಂತ ಹೇಳಿದ್ರು. ಒಂದು 3.5 kg ದವಸ ಧಾನ್ಯ, ಹಾಲಿನ ಪುಡಿ, ಮೊಟ್ಟೆ ಇದನ್ನು ಕೊಡುವ ಮುಖಾಂತರ 6 ತಿಂಗಳಿಂದ 1 ವರ್ಷದವರೆಗೆ ಅವರನ್ನು ಪೋಷಿಸಬೇಕು ಅಂತ ಹೇಳೋ ಕರೆಗೆ ನಾವು 23 ಅಕ್ಟೋಬರ್ ಇಂದ ಪ್ರಾರಂಭ ಮಾಡಿದ್ದೇವೆ. ಸುಮಾರು ಈಗಾಗಲೇ 98 ಕ್ಷಯ ರೋಗಿಗಳನ್ನ ಪತ್ತೆ PSC ಮುಖಾಂತರ, ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮುಖಾಂತರ ಪಡ್ಕೊಂಡು ಬಡ ರೋಗಿಗಳಿಗೆ ಸುಮಾರು 1,000 ಮೌಲ್ಯದ ದವಸ ಧಾನ್ಯಗಳನ್ನು, ಹಾಲಿನ ಪುಡಿಯನ್ನು, ಮೊಟ್ಟೆಯನ್ನು ಪ್ರತಿ ತಿಂಗಳ 5ನೇ ತಾರೀಕಿಗೆ ಕೊಡುವ ಮುಖಾಂತರ ಅದನ್ನು ನಿರಂತರವಾಗಿ ಮಾಡ್ತಾ ಇದ್ದೇವೆ. ಒಂದು ರೋಗಿಗೆ 6 ತಿಂಗಳು ಅದನ್ನು ಕೊಡ್ತೇವೆ. ಅಂದ್ರೆ ಒಂದು ರೋಗಿಗೆ 6,000ರಷ್ಟು ನಾವು ಖರ್ಚು ಮಾಡುವಂತ ಪ್ರಮೇಯ ನಮ್ಮ ಟ್ರಸ್ಟ್ ಇಂದ ಮಾಡ್ತಾ ಇದೆ. ಈಗಾಗಲೇ ಈ 98 ರೋಗಿಗಳಿಗೆ ಸಹಾಯ ಮಾಡುವುದು ಅಂತೇಳಿ ಸುಮಾರು 6 ಲಕ್ಷದಷ್ಟು ನಮಗೆ ಅದರಲ್ಲಿ ಖರ್ಚು ಬಂದಿದೆ. ಇದನ್ನು ಕೂಡ ಜನ ನಮ್ಗೆ ಒದಗಿಸ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ. ಇದು ನಿರಂತರವಾಗಿ ನಡೀತಾ ಇದೆ, ನಡೀಬೇಕಾಗ್ತದೆ. ಇದಕ್ಕೆ ನಮ್ಮ ನಿರ್ದೇಶಕರು, ಟ್ರಸ್ಟಿಗಳು, ನಮ್ಮ ಸೇವಾಂಜಲಿ ಪ್ರತಿಷ್ಠಾನದ ಹಾಗೆ ಸದಸ್ಯರು, ಊರಿನ ಜನ ನಮ್ಮ ಜೊತೆ ಸೇರಿ ಸುಮಾರು 100 ಜನರಷ್ಟು ಜನ ಈ ಕೆಲಸವನ್ನು ನಿರಂತರವಾಗಿ ಸಹಕಾರ ನೀಡುವ ಮುಖಾಂತರ ಮಾಡ್ತಾ ಬಂದ್ರಿಂದ ಇದೆಲ್ಲ ಆಗ್ಲಿಕ್ಕೆ ಸಾಧ್ಯ ಆಗಿದೆ. ನೊಂದವರನ್ನು ಮೇಲೆತ್ತುವಂತಹ ಇಂತಹ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಶ್ಲಾಘನೀಯ ಸರ್. ಮೊನ್ನೆ ತನ್ನ ನಾನು ಕೇಳಿದೆ, ಅದು ಪರಂಗಿಪೇಟೆಯಲ್ಲಿ ನಡೆದಿತ್ತಾ ಅಥವಾ ಬೇರೆ ಯಾವ್ದಾದ್ರು? ಇಲ್ಲ, ಇಲ್ಲೇ ನಡೀತೇವೆ. ಪ್ರತಿ ತಿಂಗಳ 5ನೇ ತಾರೀಕಿಗೆ ಬೆಳಿಗ್ಗೆ 10 ಗಂಟೆಗೆ ಅವರು ಬರಬೇಕು. ನಾವು ಆಹಾರ ಪೊಟ್ಟಣ ರೆಡಿ ಮಾಡಿ ಇಡ್ತೇವೆ. ಅಂದ್ರೆ ನಾವು ಒಂದು ಲಿಸ್ಟ್ ಮಾಡಿಕೊಂಡಿದ್ದೇವೆ ಏನೆಲ್ಲ ಕೊಡಬೇಕು ಅಂತ ಹೇಳಿ. ಆ 10 ಬಗೆಯ ಒಂದು ಸಾಮಗ್ರಿಗಳನ್ನ ಒಂದೇ ಇದರಲ್ಲಿ ಹಾಕಿ ಅದು ಪ್ರತಿ ತಿಂಗಳ 5ನೇ ತಾರೀಕಿಗೆ ಇಲ್ಲಿ ನೀಡ್ತೇವೆ. ಅದು ಡೇಟ್ ಚೇಂಜ್ ಮಾಡೋದಿಲ್ಲ, ವಾರ ಚೇಂಜ್ ಆಗ್ತದೆ. 10 ಗಂಟೆಗೆ ಇಲ್ಲಿ ಕೊಡ್ತೇವೆ. ಹಾಗೇನೆ ಇದರ ಬಗ್ಗೆ ಅದನ್ನು ಸಿಲೆಕ್ಟ್ ಮಾಡುವಾಗಲೂ ಕೂಡ ರೋಗಿಗಳನ್ನ ಅವರು ನಿಜವಾಗಿ ಬಡವರ ಅವಶ್ಯಕತೆ ಇದೆ ಅಂತ ಹೇಳಿ ನೋಡಿಕೊಂಡು ಇದನ್ನ ಮಾಡ್ತಾ ಇದ್ದೇವೆ. ನಿಮ್ಮ ಈ ಕಾರ್ಯಕ್ರಮದೊಟ್ಟಿಗೆ ಬೇರೆ ಯಾವ್ದಾದ್ರು ಸಂಘ ಸಂಸ್ಥೆ ಕೈ ಜೋಡಿಸ್ತಿದೆ ಇದೆಯಾ ಸರ್? ಸಂಘ ಸಂಸ್ಥೆಗಳು ಮುಂದೆ ಬರ್ತಾರೆ, ನಮ್ಮ ಜೊತೆ ಸಹಕಾರವನ್ನು ಕೇಳ್ತಾರೆ. ನಿಮ್ಮ ಜೊತೆ ನಾವು ಬರ್ತೇವೆ ಅಂತ ಹೇಳಿ ರೋಟರಿ ಅವರು ಬರ್ತಾರೆ, ಲಯನ್ಸ್ ಕ್ಲಬ್ನವರು ಬರ್ತಾರೆ. ಹಾಗೆ ತುಂಬಾ ಸಂಘ ಸಂಸ್ಥೆಗಳು ನಮ್ಮ ಈ ಕೆಲಸಕ್ಕೆ ಬರ್ತಾ ಇರ್ತಾರೆ. ಮತ್ತೆ ಮಾನಸಿಕ ರೋಗಿಗಳು ಅದೆಷ್ಟೋ ಜನರನ್ನ ನಾವು ಗುಣಮುಖರ ಮಾಡುವಂತ ಕೆಲಸಗಳನ್ನು ಕೂಡ ನಾವು ಮಾಡ್ತಾ ಬಂದಿದ್ದೇವೆ. ಮೊನ್ನೆ ಒಬ್ಬ ಮಾರ್ಗದಲ್ಲಿ ಹೋಗ್ತಾ ಇದ್ದಂತ ಮಾನಸಿಕ ರೋಗಿಯನ್ನ ನಾವು ಹಿಡಿದು ಅವನನ್ನು ಕೇಸಗಡೆ ಆಸ್ಪತ್ರೆಗೆ ದಾಖಲಿಸುವ ಮುಖಾಂತರ ಅಲ್ಲಿ ನಾವು ಅವನಿಗೆ ಶುಶ್ರೂಷೆ ನೀಡಿ, ಅವು 15 ವರ್ಷದ ಹಿಂದೆ ಮನೆ ಬಿಟ್ಟು ಹೋದವ ಮಾನಸಿಕ ರೋಗಿಯಾಗಿ ಊರು ತಿರುಗಿಕೊಂಡು ಅವನಿಗೆ ಏನು ಅಂತ ಗೊತ್ತಿಲ್ಲದೆ ಇದ್ದಂತ ಮತ್ತೆ ಅವ ಗುಣಮುಖನಾಗ್ತಾ ಬಂದ ಹಾಗೆ ನಾನು ಬ್ಯಾಂಗ್ಳೂರು ಪೀಣ್ಯದವ, ನನ್ನ ತಮ್ಮಂದಿರುವವರ ಹೆಸರು ಹೀಗೆ ಅಂತ ಹೇಳಿದ ನಂತರ ಪೊಲೀಸ್ ಅಧಿಕಾರಿಗಳ ಸಹಕಾರದಿಂದ ಅವರನ್ನ ಪತ್ತೆ ಹಚ್ಚಿ ಅವರಿಗೆ ಅವರ ಮನೆಗೆ ಕಳಿಸಿಕೊಡುವಂತ ಕೆಲಸ ಮೊನ್ನೆ 1 ತಿಂಗಳ ಹಿಂದೆ ಮಾಡಿದ್ದೇವೆ. ಹಾಗೇನೆ ನಾವು ಇದರ ಮೊದಲು ಕೂಡ ಬಂಟ್ವಾಳದಿಂದ ಒಂದು ಮಹಿಳೆ, ಹಾಗೆ ಉತ್ತರ ಕರ್ನಾಟಕದ, ಹೀಗೆ ತುಂಬಾ ಜನರಿಗೆ ಹೀಗೆ ಮಾನಸಿಕ ರೋಗಿಗಳಿಗೆ ಕೂಡ
ಒಂದು ಮಾರ್ಗದಲ್ಲಿ ಓಡಾಡ್ತಾ ಇರುವವರನ್ನು ಹಿಡಿದು ಅವರನ್ನು ಗುಣಮುಖರಾಗಿ ಕಳಿಸುವಂತ ಕೆಲಸಗಳನ್ನು ನಿರಂತರವಾಗಿ ಮಾಡಿದ್ದೇವೆ. ಇದಕ್ಕೆಲ್ಲ ನಮ್ಗೆ ದೊಡ್ಡ ಒಂದು ಶಕ್ತಿ ಅಂತ ಹೇಳಿದ್ರೆ ಜಸ್ಟಿಸ್ ಕೆ ಎಸ್ ಹೆಗಡೆ ಆಸ್ಪತ್ರೆ, ನಿಟ್ಯ ವಿಶ್ವವಿದ್ಯಾನಿಲಯ ಅವರು ಇಲ್ಲೇ ಒಂದು ಆರೋಗ್ಯ ಕೇಂದ್ರವನ್ನ ಪ್ರಾರಂಭ ಮಾಡಿ ಅದರ ಮುಖಾಂತರ ನಮ್ಗೆ ಜನರಿಗೆ ಸೇವೆ ಕೊಡ್ಲಿಕ್ಕೆ ಅದನ್ನು ದೊಡ್ಡ ರೀತಿಯಿಂದ ನಾವು ಉಪಯೋಗ ಮಾಡ್ತಾ ಇದ್ದೇವೆ. ದೊಡ್ಡ ರೀತಿಯಿಂದ ಅದರ ಮುಖಾಂತರ ಕೆಲಸ ಮಾಡ್ತಾ ಇದ್ದೇವೆ. ಅದರ ನಿಜವಾಗಿ ಆ ಕೆಲಸ ಅವರು ನಮಗೆ ನೀಡುವಂತಹ ಸಹಕಾರ, ಅದರ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದಂತ ಜಸ್ಟಿಸ್ ಇವರು ವಿನಯ್ ಹೆಗ್ಡೆ ಅವರ ನಿತ್ಯ ವಿನಯ್ ಹೆಗ್ಡೆ ಅವರ ಕೆಲಸ, ಅವರ ಒಂದು ಜನರಿಗೆ ತನ್ನಿಂದ ಆಗುವಂತ ಸೇವೆ ಆಗಬೇಕೆಂಬ ನಿಟ್ಟಿನಲ್ಲಿ ನಮಗೆ ನೀಡುತ್ತಿರುವಂತ ಸೇವೆ ನಿಜವಾಗಿ ಶ್ಲಾಘನೀಯ. ನಾವು ಸ್ಮರಿಸಲೇಬೇಕಾದಂಥದ್ದು. ನಾವು ಜಸ್ಟಿಸ್ ಕೆ ಎಸ್ ಹೆಗಡೆ ಆಸ್ಪತ್ರೆ ಅಂದ್ರೆ ನಮಗೂ ಸೇವಾಂಜಲಿಗೂ ಒಂದು ಅವಿನಾಭಾವ ಸಂಬಂಧ ರೀತಿ. ಯಾವ ಹೊತ್ತಿಗೂ ನಾವು ಅಲ್ಲಿ ಅಡ್ಮಿಷನ್ ಮಾಡೋದು ಇಂಥ ಕೆಲಸನೂ ಮಾಡ್ತಾ ಇದ್ದೇವೆ. ಇದರ ಹೊರತಾಗಿ ಇನ್ನೇನು ಕಾರ್ಯಕ್ರಮಗಳನ್ನು ಇಸ್ಕೊಂಡು ಬರ್ತಾ ಇದ್ದೀವಿ ಸರ್? ಹೃದಯ ರೋಗಿಗಳು ಬರ್ತಾರೆ, ಅವರನ್ನು ಕೊಂಡೋಗಿ ಜಸ್ಟಿಸ್ ಕೆ ಎಸ್ ಹೆಗಡೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡೋ ಮುಖಾಂತರ ಸರ್ಕಾರದ ಆಯುಷ್ಮಾನ್ ಯೋಜನೆ ಮುಖಾಂತರ ಅವರಿಗೆ ಧರ್ಮಾರ್ಥವಾಗಿ ಮಾಡಿಕೊಡುವಂತ ಕೆಲಸ. ಹಾಗೇನೆ ಕ್ಯಾನ್ಸರ್ ಪೇಷಂಟ್ಗಳು ಬಂದಾಗ ಅವರನ್ನು ಅಡ್ಮಿಷನ್ ಮಾಡಿ ಅವರಿಗೆ ಆಯುಷ್ಮಾನ್ ಯೋಜನೆ ಮುಖಾಂತರ ಧರ್ಮಾರ್ಥವಾಗಿ ಅದರ ಔಷಧ 20-25 ಸಾವಿರದಷ್ಟು ಹಣವನ್ನು ಆ ರೋಗಿಗಳಿಗೆ, ಬಡ ರೋಗಿಗಳಿಗೆ ಕೊಡುವ ಮುಖಾಂತರ ಅವರ ರೋಗ ಗುಣಪಡಿಸಲಿಕ್ಕೆ ದೊಡ್ಡ ಸಹಕಾರ ನೀಡ್ತಾರೆ. ಅಂತ ಕೆಲಸಗಳನ್ನು ಕೂಡ ಅವರ ಜೊತೆ ಸೇರಿಕೊಂಡು ಅವರಿಂದ ಆ ಹಣ ಬರುವ ವ್ಯವಸ್ಥೆಯನ್ನು ಮಾಡುವಂತ ಕೆಲಸಗಳನ್ನು ನಿರಂತರವಾಗಿ ನಾವು ಮಾಡ್ತಾ ಇದ್ದೇವೆ. ಹಾಗೇನೆ LIC ಮುಖಾಂತರ ಜನಶ್ರೀ ವಿಮಾ ಯೋಜನೆ, ಅಟಲ್ ಬಿಹಾರಿ ವಾಜಪೇಯಿ ಅವರು, ಆಮೇಲೆ ಸರ್ಕಾರಗಳು ಸುಮಾರು 10 ವರ್ಷ ಆ ಯೋಜನೆಯನ್ನ ನಾವು ನಿರ್ವಹಿಸಿದ್ದೇವೆ. ಸುಮಾರು 1800 ಜನ ನಮ್ಗೆ ಸದಸ್ಯರಿದ್ರು. ಅದರ ಮುಖಾಂತರ ನೂರಾರು ಮಕ್ಕಳಿಗೆ, 400-450 ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಕೊಡುವಂತ ಕೆಲಸಗಳನ್ನು ಕೂಡ ನಿರಂತರವಾಗಿ ನಾವು ಮಾಡ್ತಾ ಬಂದಿದ್ದೇವೆ. ಕ್ರಮೇಣ ಆ ಯೋಜನೆಯನ್ನ LIC ನಿಲ್ಲಿಸಿದ ಕಾರಣ ಈಗ ನಮ್ಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗೇನೆ ಚಿಕ್ಕ ಮೊತ್ತದ ಆರೋಗ್ಯ ಕಾರ್ಡ್ಗಳನ್ನು, ಕ್ಷೇಮ ಆರೋಗ್ಯ ಕಾರ್ಡ್ ಅನ್ನು ಕೂಡ ಜಸ್ಟಿಸ್ ಕೆ ಎಸ್ ಹೆಗಡೆ ಆಸ್ಪತ್ರೆಯ ಕ್ಷೇಮ ಕಾರ್ಡ್ ಅನ್ನು ಕೂಡ ಜನರಿಗೆ ವಿತರಿಸುವಂತ, ಮಾರಾಟ ಮಾಡುವಂತ ಕೆಲಸವನ್ನು ಮಾಡಿ ಅದರ ಮುಖಾಂತರ ಜನರಿಗೆ ಆರೋಗ್ಯ ವಿಮೆ ನೀಡುವಂತ ಕೆಲಸಗಳು ಕೂಡ ನಿರಂತರವಾಗಿ ಮಾಡಬೇಕು. ನಿಖರ ಠೇವಣಿಯ ಮುಖಾಂತರ ಸೇವಾಂಜಲಿಯಲ್ಲಿ ಇಟ್ಟು ನಾವು ಆ ಹಣವನ್ನು ಮುಟ್ಟಕ್ಕಿಲ್ಲ, ಅದರ ಬಡ್ಡಿ ಹಣವನ್ನು ಸಮಾಜದ ಬೇರೆ ಬೇರೆ ಕೆಲಸಗಳಿಗೆ ವಿನಿಯೋಗ ಮಾಡ್ಲಿಕ್ಕೆ ಬೇಕಾಗುವಂತ ಪ್ರತಿನಿಧಿ ಯೋಜನೆ ಕೂಡ ನಾವು ಮಾಡಿಕೊಂಡಿದ್ದೇವೆ. ಈಗಾಗಲೇ 14 ಲಕ್ಷ ನಮ್ಮಲ್ಲಿ ಪ್ರತಿನಿಧಿ ಠೇವಣಿ ಇದೆ. ಅದನ್ನು ನಮ್ಮ ಸೇವಾಂಜಲಿ ಪ್ರತಿ ವರ್ಷ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸ್ತದೆ. ಇನ್ಕಮ್ ಆದಾಯ ತೆರಿಗೆ ಆಫೀಸಿಗೆ ಅದನ್ನು ತಿಳಿಸ್ತೇವೆ. ಆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಪ್ರೂವಲ್ ಪಡ್ಕೊಳ್ತೇವೆ. ಆದ ಕಾರಣ ಈ ರೀತಿ ಮುಖಾಂತರ ಕೂಡ ನಾವು ಹಣ ಸಂಗ್ರಹ, ನಿರಂತರ ಒಂದು ಆದಾಯ ಬರುವಂತ ಯೋಜನೆಗಳನ್ನು ಕೂಡ ಮಾಡಿದ್ವಿ. ಅಲ್ಲದೆ ಸುಮಾರು ಈಗಾಗಲೇ 45 ಜನ 16 ವರ್ಷಗಳಿಂದ ನಮಗೆ ನಿರಂತರವಾಗಿ ಪ್ರತಿ ವರ್ಷ ಇಷ್ಟೊಂದು ಕಾರ್ಯಕ್ರಮಗಳನ್ನು ಮಾಡ್ತಿರುವಾಗ ನಿಮ್ಮ ಕುಟುಂಬದ ಸಹಕಾರ ಹೇಗಿತ್ತು ಸರ್? ಹೆಂಡತಿ ಮಕ್ಕಳದ ಸಹಕಾರ ಇಲ್ಲದೆ ಇಂಥ ಸಮಾಜ ಸೇವೆ ಕೆಲಸವನ್ನು ಯಾರಿಗೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅವರು ನನ್ನ ತಂದೆ ತಾಯಿ ಆಗ್ಲಿ, ಹೆಂಡತಿ ಮಕ್ಕಳಾಗ್ಲಿ ಇದರ ಬಗ್ಗೆ ಯಾವುದೇ ರೀತಿಯ ನಮ್ಗೆ ಅಡೆತಡೆ ಕೊಡದ ಕಾರಣ ಪೂರ್ತಿ ಸಹಕಾರ ನೀಡಿದಂತ ಒಂದು ಇದರಿಂದಾಗಿ ನನಗೆ ಇದು ಎಲ್ಲ ಕೆಲಸ ಮಾಡ್ಲಿಕ್ಕೆ ಆಯ್ತು. ಮನೆಯವರದ್ದು ಪೂರ್ತಿ ಸಹಕಾರ ನನಗೆ ದೊರಕಿದೆ. ಅಂದ್ರೆ ನಾನು ಈ ಎಷ್ಟು ಕೆಲಸವನ್ನು ಮಾಡಿದ್ದೇನೆ ಅದಕ್ಕೆ ನನ್ನ ಮನೆಯವರ ಕೂಡ ಒಂದು ಕಾಂಟ್ರಿಬ್ಯೂಷನ್ ಅದರಲ್ಲಿ ದೊಡ್ಡ ಮೊತ್ತದಿದೆ. ಹಾಗೆ ನನ್ನ ಜೊತೆ ಇರುವಂತಹ ಯುವಕ ವೃಂದ, ಟ್ರಸ್ಟಿಗಳು, ಈ ಕಾರ್ಯಕರ್ತ ಬಂಧುಗಳು ಹಾಗೆ ತನ್ನನ್ನು ತಾನು ಯಾವುದೇ ಒಂದು ಪ್ರತಿಫಲಾಕ್ಷೇಪ ಇಲ್ಲದೆ ಸೇವಾಂಜಲಿಯ ಕೆಲಸ ಅಂತ ಹೇಳಿ ಮಾಡ್ತಾ ಬಂದದ್ರಿಂದ ಇದೆಲ್ಲ ಕೆಲಸ ಆಗ್ಲಿಕ್ಕೆ ಆಗಿದೆ. ಇಷ್ಟೊಂದು ವರ್ಷಗಳಿಂದ ನೀವು ಈ ಕಾರ್ಯಕ್ರಮಗಳು ನಡೆಸ್ಕೊಂಡು ಬರ್ತಾ ಇದ್ದೀರಿ. ಈ ಪ್ರಯಾಣದಲ್ಲಿ ನಿಮಗೆ ಮರೆಯಲಾಗದಂತಹ ಒಂದು ಘಟನೆ ಅಂದ್ರೆ ಏನಾದ್ರು ಇದೆಯಾ ಸರ್? ಕೆಲವು ವಿಷಯಗಳು ನಮ್ಗೆ ಸಂತೋಷ ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಸಂತೋಷದ ಸಂಗತಿಗಳು ಕೂಡ ಆಗಿದೆ. ಒಂದು ಬಡ ಮಹಿಳೆ ಕಣ್ಣು ಕಾಣದೆ ನಮ್ಮ ಬಂಟ್ವಾಳದ ಒಗ್ಗದ ಹತ್ತಿರ
ಕಣ್ಣು ಕಾಣದೆ 8 ವರ್ಷದಿಂದ ಮಲಗದಲ್ಲೇ ಇದ್ರು. ಯಾರೋ ನಮ್ಗೆ ಹೇಳಿದ್ರು ಹೀಗೆ ಅಂದಿದೆ ಅಂತ. ಮನೆಗೆ ಹೋಗಿ ವಿಚಾರಿಸಿ ಅವರನ್ನ KS ಆಸ್ಪತ್ರೆಗೆ ಅಡ್ಮಿಷನ್ ಮಾಡುವ ಮುಖಾಂತರ ಅಲ್ಲಿ ನೋಡುವಾಗ ಬರೇ ಕ್ಯಾಟ್ರೆಕ್ಟ್ ಆಪರೇಷನ್ ಆಗದೆ ಕಣ್ಣು ಕಾಣದೆ 8 ವರ್ಷಗಳಿಂದ ಅವರು ಮಲಗಿದಲ್ಲಿ. ಆ ಹೆಂಗ್ಸನ್ನ ನಾವು ಹಾಸ್ಪಿಟಲ್ ಮುಖಾಂತರ ಕ್ಯಾಟ್ರೆಕ್ಟ್ ಆಪರೇಷನ್ಸ್ ಮಾಡಿಸಿ ಅದರ ಮುಖಾಂತರ ಕಣ್ಣು ಕಾಣುವಂತ ಸ್ಥಿತಿಗೆ ಬಂದರು. ಇವತ್ತು ಅವರು ಹೋಮ್ ಗಾರ್ಡ್ ಆಗಿ ಬೀಚ್ ರೋಡ್ ನಲ್ಲಿ ಕೆಲಸ ಮಾಡ್ತಾ ಇರುವಾಗ ಅವರನ್ನು ನೋಡಿದಾಗ ನಮ್ಗೆ ಸಂತೋಷ ಆಗ್ತಾ ಇದೆ. ಇಲ್ಲ ಅಂತಂದ್ರೆ ಅವರ ಜೀವಮಾನವೇ ಇರಲಿಲ್ಲ. ಈಗ ಮೊನ್ನೆ ಆ ಉಮಾಶಂಕರ್ ಅಂತ ಮಾನಸಿಕ ರೋಗಿಗಳನ್ನು 15 ವರ್ಷದ ಹಿಂದೆ ಅವರು ಮನೆಗೆ ಹೋಗಿದ್ರು, ಮನೆಯಿಂದ ಹೊರಗೆ ಹೋಗಿದ್ರು. ನಮ್ಗೆ ಸಿಕ್ಕಿದ ನಂತರ ಅವರ ಫೋನ್ ಮಾಡಿದಾಗ ಅವ್ರು ಕೇಳ್ತಾರೆ, ನಮ್ಮ ಅಣ್ಣ ಬದುಕಿದಾರ, ಅವ್ರು ಹೇಗೆ ಬದುಕಿದ್ರು, ಕೊರೋನಾ ಟೈಮಲ್ಲಿ ಎಲ್ಲಿದ್ರು ವಿಚಾರ ಮಾಡಿದಾಗ ನಾವು ಎಂತ ಕೆಲಸ ಮಾಡಿದೆವು ಅಂತೇಳಿ ನಮ್ಮ ಸೇವಾಂಜಲಿಯ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಸಂತೋಷ. ಇಂಥ ಕೆಲವು ಘಟನೆಗಳು ನಮ್ಮಲ್ಲಿ ನಡೆದಿದೆ. ಎಷ್ಟೋ ಮಾನಸಿಕ ರೋಗಿಗಳನ್ನು ಅವರ ಮನೆಗೆ ಕಳಿಸುವಂತ ಕೆಲಸ ಮಾಡುವಾಗ ಇದೆಲ್ಲ ಒಂದು ಬಡ ವಿದ್ಯಾರ್ಥಿಗಳು ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದ ಅವರನ್ನು ಬಿಡಿಸಿ ಇಂಜಿನಿಯರಿಂಗ್ ಓದಿಸಿ ಇವತ್ತು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಅವರು ದೊಡ್ಡ ಮೊತ್ತದ ಸಂಬಳವನ್ನು ಪಡೀತಾ ಸಮಾಜದಲ್ಲಿ ಅವರ ಬಡ ಕುಟುಂಬ ಮುಂದುವರಿದಾಗ ನಮಗೆ ಆಗುವಂತ ಆನಂದ ಅದೆಲ್ಲ ಬಹಳ ಸಂತೋಷದ ವಿಚಾರ. ಈಗಲೇ ಒಂದು ಸುಮಾರು 60 ಮಕ್ಕಳಿಗೆ ನಾವು ಸುಮಾರು 4 ಲಕ್ಷದಷ್ಟು ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದೇವೆ. ಈಗಾಗಲೇ ಒಂದು ಬಂಟ್ವಾಳ ತಾಲೂಕಿನಲ್ಲಿ ಒಂದು ಅಂಗವಿಕಲ ವಿದ್ಯಾರ್ಥಿ, ಅಂದ್ರೆ ತಂದೆಗೆ 2 ಕಾಲಿಲ್ಲ, ಅದೇ ಇದರಲ್ಲಿ ಮಗಳಿಗೆ ಕೂಡ 2 ಕಾಲಿಲ್ಲ. ಅವಳು ನಾನು ವಿದ್ಯಾಭ್ಯಾಸ ಮಾಡ್ಬೇಕು ಅಂತ ಹೇಳಿ ಪೇಪರ್ ಅಲ್ಲಿ ಹೇಳಿದ ಮುಖಾಂತರ ನಾವು ಅವಳನ್ನ BCom ವಿದ್ಯಾಭ್ಯಾಸಕ್ಕೆ ಬೇಕಾದಂತ ಸಹಕಾರ ನೀಡಿ ಬಂಟ್ವಾಳ SOS ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿದ್ಲು. ಈಗ MCom ಮಾಡ್ತಾ ಇದ್ದಾರೆ. ಅವಳಿಗೂ ಈಗಲೂ ನಾವು ಸಹಕಾರ ನೀಡ್ತಾ ಇದ್ದೇವೆ. 2 ಕಾಲುಗಳಿಲ್ಲ. ಇವತ್ತೊಂದು ಅವಳು ಒಂದು MCom ಪೋಸ್ಟ್ ಗ್ರಾಜುಯೇಟ್ ಆಗಿ ಹೊರಗೆ ಬಂದಾಗ ಅದಕ್ಕಿಂತ ದೊಡ್ಡ ಸಂತೋಷದ ವಿಚಾರ ಏನಿದೆ? ಅವಳ ಜೀವನವನ್ನು ನಾವು ಅವಳಿಗೆ ಎಲ್ಲಿಯಾದ್ರೂ ಒಂದು ಉದ್ಯೋಗ ಆ ಅಂಗವಿಕಲ ಕೋಟದಲ್ಲಿ ಸಿಕ್ಕಿದ್ರೆ ಅದಕ್ಕಿಂತ ದೊಡ್ಡವಾದಂತ ಒಂದು ಸಂತೋಷ ಏನಿದೆ? ಭಾವನ ಪ್ರಶಸ್ತಿ ಇರ್ಬೋದು, ಜಿಲ್ಲಾ ಪ್ರಶಸ್ತಿ ಇರ್ಬೋದು, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಇರ್ಬೋದು, ಹಾಗೇನೆ ದಂತ ವೈದ್ಯಕೀಯ ಶಿಬಿರ ನಡೆಸಿದ್ದಕ್ಕಾಗಿ ಪ್ರಸಿದ್ಧ ಡಾಕ್ಟರ್ ಮಜುಮ್ದಾರ್ ಅವರಿಂದ ನಿಮಗೆ ಪ್ರಶಸ್ತಿ ಸಿಕ್ಕಿರ್ಬೋದು. ಕೌನ್ಸಿಲ್ ಡೆಂಟಲ್ ಕೌನ್ಸಿಲ್ ಚೇರ್ಮನ್ ಡಾಕ್ಟರ್ ಮಜುಮ್ದಾರ್ ಇಂದ ಪ್ರಶಸ್ತಿ ಸಿಕ್ಕಿದೆ. ಈ ಪ್ರಶಸ್ತಿಗಳಿಂದ ನಿಮ್ಗೆ ಜವಾಬ್ದಾರಿ ಹೆಚ್ಚಾಗಿದೆ ಅಂತ ಅನಿಸ್ತಾ ಇದೆಯಾ ಸರ್? ಖಂಡಿತ ಹೆಚ್ಚಾಗಿದೆ. ಅದು ಕೊಟ್ಟಾಗ ಅದು ಮನಸ್ಸಿಗೆ ಒಂದು ಸ್ಫೂರ್ತಿ ಬರ್ತದೆ, ಇನ್ನೂ ದುಡಿಬೇಕು ಅಂತ ಹೇಳಿ. ಮತ್ತೆ ಅದರಿಂದ ನಮ್ಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಯ್ತು ಅಂತ ತಿಳಿದು ಬರ್ತದೆ. ಎಷ್ಟೋ ಸಂಘ ಸಂಸ್ಥೆಗಳು ಅಲ್ಲಿ ಇಲ್ಲಿ ನಮ್ಮನ್ನು ಕರೆದು ಬೇಡ ಅಂತ ಹೇಳಿದ್ರು, ಇಲ್ಲ ನಿಮ್ಮನ್ನು ನಾವು ಗುರುತಿಸಲೇಬೇಕು ಅಂತ ಹೇಳೋ ದೃಷ್ಟಿಯಿಂದ ಇದು ಮಾಡಿದಾಗ ನಮ್ಗೆ ಜವಾಬ್ದಾರಿ ಖಂಡಿತವಾಗಿ ಜಾಸ್ತಿ ಆಗ್ತಾ ಬಂದಿದೆ. ನಮ್ಮ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನನಗೆ 2018 ಸಿಕ್ಕಿದಾಗ ಒಂದು ಮೊತ್ತ ಕೊಟ್ರು, 1 ಲಕ್ಷದಷ್ಟು ಚಿನ್ನದ ಪದಕ ಕೊಟ್ರು. ನನಗೆ ಆಗ್ಲೂ ಮನಸ್ಸಿನಲ್ಲಿ ಬಂತು, ನಾನು ಸಮಾಜದಿಂದ ಪಡೆದು ಸಮಾಜಕ್ಕೆ ಸಮರ್ಪಣೆ ಮಾಡುವ ಮುಖಾಂತರ ಈ ಸೇವೆಯನ್ನು ಮಾಡಿದ್ದೇವೆ. ಅದೆಷ್ಟೋ ಕಾರ್ಯಕರ್ತ ಬಂಧುಗಳು ನನ್ನ ಜೊತೆಯಲ್ಲಿ ದುಡಿದಿದ್ದಾರೆ. ಹಗಲಿರು ಅವರು ದುಡಿದ್ರಿಂದ ನನಗೆ ಈ ಪ್ರಶಸ್ತಿ ಬರ್ಲಿಕ್ಕೆ ಕಾರಣ ಆಯ್ತು. ಆದ ಕಾರಣ ಈ ನಾನು 1 ಲಕ್ಷ ರೂಪಾಯಿಯನ್ನು ನಾನು ವಿನಿಯೋಗ ಮಾಡೋದು ಸರಿಯಲ್ಲ ಅಂತ ಹೇಳುವ ದೃಷ್ಟಿಯಿಂದ ನನ್ನ ತಾಯಿ ಹೆಸರಲ್ಲಿ ಅದನ್ನು ನಾನು ದತ್ತಿನಿಧಿಯಾಗಿ ಸೇವಾಂಜಲಿಯಲ್ಲಿ ಇಟ್ಟೆ. ಯಾಕಂದ್ರೆ ಅದು ಸಮಾಜದಿಂದ ನನಗೆ ಬಂತು, ಸಮಾಜದ ಹಣ ಅಂತ ಹೇಳುವ ದೃಷ್ಟಿಯಿಂದ ಅದನ್ನು ಮಾಡಿದೆ. ಈ ರೀತಿ ಪ್ರೋತ್ಸಾಹಗಳು, ಇನ್ನೂ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಅಂತ ಹೇಳುವಂತ ವಿಚಾರಗಳು ಖಂಡಿತ ಇದರಿಂದ ಬರುತ್ತದೆ. ಖಂಡಿತ ಸರ್. ಇಂತಹ ಕಾರ್ಯಕ್ರಮಗಳು ಒಂದು ವಿಚಾರದಲ್ಲಿ ಹೇಳ್ಬಹುದಾದ್ರೆ ಯುವ ಜನರನ್ನು ಒಂದುಗೂಡಿಸುವಂತಹ ಒಂದು ಪ್ರಯತ್ನ ಅಂತಾನೂ ಹೇಳ್ಬೋದು. ನಿಮಗೆ ಯುವ ಜನರ ಬೆಂಬಲ ಹೇಗಿದೆ ಸರ್? ಸೇವಾ ಪ್ರವೃತ್ತಿಯಿಂದ ಕೆಲಸ ಮಾಡುವಂತ ಜನಗಳು ಸ್ವಲ್ಪ ಕಡಿಮೆ ಇರ್ತಾರೆ. ಆದ್ರೆ ಅವರು ಸೇವೆ ಮಾಡುವುದರಿಂದ ನನಗೆ ಆ ಯುವ ಜನರ ಅಷ್ಟು ದೊಡ್ಡ ಸಹಕಾರ ನನಗೆ ಸಿಕ್ಕಿದ್ರಿಂದ ಈ ರೀತಿಯ ಕೆಲಸ ಮಾಡ್ಲಿಕ್ಕೆ ಆಗ್ತದೆ. ಗಣೇಶೋತ್ಸವ ಆಗಲಿ, ವರಮಹಾಲಕ್ಷ್ಮಿ ಪೂಜೆ ಆಗಲಿ, ಅಥವಾ ಇಂಥ ಒಂದು ಸೇವಾ ಕೆಲಸಗಳು ನಡೆದಾಗ ಕೂಡ ಅವರ ಸಹಕಾರ ನಮ್ಗೆ ಖಂಡಿತ ಬೇಕು, ಖಂಡಿತ ಸಿಗ್ತಾ ಇದೆ. ಆದ
ಬೇರೆ ಯಾವ ಯಾವ ವಿಚಾರದಲ್ಲಿ ನಿಮ್ಮ ಆಲೋಚನೆಗಳಿವೆ ಸರ್? ನಿಮಗೆ ಮುಂದೆ ನಿಮ್ಮ ಕನಸುಗಳೇನು ಸರ್? ಒಂದು ತುರ್ತು ವಾಹನ ಆಂಬ್ಯುಲೆನ್ಸ್ನ ಅವಶ್ಯಕ ಆಲ್ರೆಡಿ ಇಲ್ಲಿ ಇದೆ. 108 ಸರ್ಕಾರಿ ಉಚಿತ ಇದೆ. ಅದು ಪೂರ್ತಿಯಾಗಿ ಲೋಕಲ್ ಮಟ್ಟದಲ್ಲಿ ಅದನ್ನು ಉಪಯೋಗಿಸಲಿಕ್ಕೆ ಆಗೋದಿಲ್ಲ. ಅದರಿಂದ ಇನ್ನೂ ಒಂದು ಆಂಬ್ಯುಲೆನ್ಸ್ ನ ವ್ಯವಸ್ಥೆ ಮಾಡಬೇಕು ಕೂಡ್ಲಿ ಅಂತ ಹೇಳುವಂತ ಭಾವನೆ ಇದೆ. ಮತ್ತೆ ಇನ್ನಷ್ಟು ವಿದ್ಯಾರ್ಥಿಗಳನ್ನ, ಬಡ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಕೊಡುವಂತ ಕೆಲಸ ಇನ್ನಷ್ಟು ವೇಗವಾಗಿ ಮಾಡಬೇಕು. ಯಾವುದೇ ರೀತಿಯನ್ನು ನಾವು ಯುವಕರು ತನ್ನ ಛಲ ಮತ್ತು ಹಾರ್ಡ್ ವರ್ಕಿಂಗ್ ಅಲ್ಲಿ ಅದನ್ನು ಪಡೆದ್ರು ಕೂಡ ಅದನ್ನು ಅವರು ಸಮಾಜದಿಂದ ಪಡೆದಿರ್ತಾರೆ. ಸಮಾಜ ಜೊತೆ ಇದ್ದ ಕಾರಣ ಅವರಿಗೆ ಅದೆಲ್ಲ ದೊರಕಲಿಕ್ಕೆ ಸಾಧ್ಯ ಆಗ್ತದೆ. ಯಾರೇ ಒಬ್ಬ ಸಂಪಾದನೆ ಮಾಡದಿದ್ದರೂ ಅದು ಸಮಾಜದಿಂದ ಪಡಿತಾನೆ. ಅವನು ಸಮಾಜವನ್ನು ಬಿಟ್ಟು ಯಾವುದೇ ವ್ಯಕ್ತಿಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿ ಕೂಡ ಸಮಾಜದ ಋಣ ಇದೆ. ನಾನೀಗ ಹಾಕಿಕೊಂಡಂತ ಬಟ್ಟೆ ಇರ್ಲಿ, ಒಂದು ಪೆನ್ ಇರ್ಲಿ, ಇದನ್ನು ಸಮಾಜದ ಇನ್ನೊಂದು ವ್ಯಕ್ತಿ ಮಾಡಿಕೊಟ್ಟದನ್ನು ನಾನು ಪರ್ಚೇಸ್ ಮಾಡಿರ್ಬೋದು, ಖರೀದಿಸಿ ಮಾಡಿಕೊಟ್ಟಿರ್ಬೋದು. ಆದ್ರೆ ಇದನ್ನ ನನಗೆ ಅವರ ಋಣ ಇದೆ. ಸಮಾಜದ ಇನ್ನೊಂದು ಜನ ಮಾಡಿಕೊಟ್ಟದನ್ನು ನಾನು ಪಡ್ಕೊಂಡಿದ್ದೇನೆ. ಸಮಾಜದಲ್ಲಿ ವ್ಯಕ್ತಿ ಅನ್ಯೋನ್ಯತೆ ಇದೆ. ಅದನ್ನ ಸಮಾಜವನ್ನು ಬಿಟ್ಟು ಯಾರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ನಾನು ಯುವ ಜನತೆಗೆ ಹೇಳುದು, ರಾಷ್ಟ್ರೀಯತೆಯನ್ನು ಬೆಳೆಸಿಕೊಳ್ಳುವುದರ ಜೊತೆಗೆ ಸೇವಾ ಮನೋಭಾವನೆಯನ್ನು ಕೂಡ ವಿದ್ಯಾರ್ಥಿ ದಶೆಯಲ್ಲಿ ಬೆಳೆಸಿಕೊಡಬೇಕು. NSS, NCC ಇಂಥ ರಾಷ್ಟ್ರೀಯತೆ ಮತ್ತು ಸೇವಾ ಮನೋಭಾವನೆಯನ್ನ ಬೆಳೆಸುವಂತ ಕೆಲಸಗಳು ನಿರಂತರವಾಗಿ ನಡೀಬೇಕು. ಅದರ ಮುಖಾಂತರ ಯುವಕರು ಕೂಡ ಈ ರಾಷ್ಟ್ರವನ್ನು ಕಟ್ಟುವಂತ ಕೆಲಸದಲ್ಲಿ ಇನ್ನೂ ಜಾಸ್ತಿಯಾಗಿ ಸೇರುವಂತ ಭಾವನೆ ಬರಬೇಕು. ಯಾರೇ ವ್ಯಕ್ತಿ ದೊಡ್ಡ ದೊಡ್ಡ ಜಾಬಿಗೆ ಹೋದ್ರು ಕೂಡ, ದೊಡ್ಡ ದೊಡ್ಡ ಸಂಪಾದನೆ ಮಾಡಿದ್ರೆ ಅದರ ಒಂದು ಅಂಶವನ್ನು ಸಮಾಜಕ್ಕೆ ಅರ್ಪಿಸಲೇಬೇಕು ಅಂತ ಹೇಳುವಂತ ಭಾವನೆ ಯುವಕರಲ್ಲಿ ಮೂಡಬೇಕು. ಯಾಕಂದ್ರೆ ನಾವು ಸಮಾಜದಿಂದ ಪಡೆದಿರ್ತೇವೆ, ನಾವು ಎಲ್ಲಿಂದ ತರಲಿಕ್ಕೆ ಸಾಧ್ಯ ಇಲ್ಲ. ನಾವು ಸಂಬಳ ಪಡೆದಿದ್ರು ಅದು ಸಮಾಜದ ಇನ್ನೊಂದು ವರ್ಗ ನಮ್ಗೆ ಕೊಟ್ಟಿರ್ತಾರೆ. ವೈದ್ಯಕನೇ ಆಗಿ, ಇಂಜಿನಿಯರ್ ಆಗಿ ಯಾವುದೇ ಕೆಲಸವನ್ನು ಮಾಡಿದ್ರೆ ಸಮಾಜದ ಇನ್ನೊಂದು ಜನ ನಮ್ಗೆ ಸಹಕಾರ ಮಾಡೋ ಮುಖಾಂತರ ಸಮಾಜದಲ್ಲಿ ನಾವು ಕಲಿಸಿದ್ದೇವೆ. ಆದ ಕಾರಣ ಯುವಕರು ನಾನು ಹೇಳ್ತೇನೆ, ಎಲ್ಲೇ ಹೋಗಿ ನೀವು ಉದ್ಯೋಗ ಮಾಡಿ ಒಂದು ಅಂಶವನ್ನು ಸಮಾಜಕ್ಕೆ ವಿನಿಯೋಗಿಸಿ, ಸಮಾಜಕ್ಕೆ ಸಮರ್ಪಣೆ ಮಾಡುವ ಮುಖಾಂತರ ಸಮಾಜದ ಋಣವನ್ನು ತೀರಿಸಿ ಅಂತ ಹೇಳಿ ಯುವ ಜನತೆಯಲ್ಲಿ ನಾನು ಕೇಳ್ಕೊಳ್ತೇನೆ. ಅದೇ ಒಂದು ದೇಶ ಸೇವೆ, ಅದೇ ಒಂದು ದೇಶ ಕಟ್ಟುವ ಕೆಲಸ, ಆ ಮುಖಾಂತರ ದೇಶ ಕಟ್ಟಿ ಅಂತ ಹೇಳಿ. ಬಹಳ ಖುಷಿ ಆಯ್ತು ಸರ್. ನೀವು NSS, NCC ಅಂತ ಹೇಳಿದ್ರಿ. ನಿಮ್ಮ ಈ ಶಾಲಾ ಮಕ್ಕಳು NSS ಅಲ್ಲಿ ಇರುವವರು, NCC ಅವರು ಇಲ್ಲಿ ನಿಮಗೆ ಸೇವಾಂಜಲಿ ಟ್ರಸ್ಟ್ ಗೆ ಏನಾದ್ರು ಸಹಕಾರ ಮಾಡ್ತಾ ಇದ್ದಾರೆ ಸರ್? ಹಾಗೇನ್ ಬರ್ಲಿಲ್ಲ, ಆದ್ರೆ ನಾವು ನೋಡ್ತಾ ಇದ್ದೇವೆಲ್ಲ. ಅದು ಒಂದು ಸಂಸ್ಥೆ ಒಳ್ಳೆ ರೀತಿಯಿಂದ ಕೆಲಸ ಆಗ್ತಾ ಇದೆ. ಮಕ್ಕಳಲ್ಲಿ ರಾಷ್ಟ್ರೀಯತೆ ಬೆಳೆಸ್ತಾ ಇದ್ದಾರೆ, ಶಿಸ್ತು ಬೆಳೆಸ್ತಾ ಇದ್ದಾರೆ, ಸೇವಾ ಮನೋಭಾವನೆ ಬೆಳೆಸ್ತಾರೆ. ಅಲ್ಲಲ್ಲಿ ಸೇವಾ ಕೆಲಸಗಳನ್ನು ಮಾಡೋದು ಅದನ್ನೆಲ್ಲ ನಾವು ಕಣ್ಣಾರೆ ಕಾಣ್ತೇವೆ. ಅದರ ಮುಖಾಂತರ ಹತ್ತಿರ ಇರ್ತೇವೆ. ಆದ ಕಾರಣ ಅಂಥದ್ದು ಎಲ್ಲ ಬೆಳಿಬೇಕು ಅಂತ ಹೇಳುವಂಥದ್ದು ನನ್ನ ಇಚ್ಛೆ. ಈ ಕಾರ್ಯಕ್ರಮಕ್ಕೆ ನಮಗೆ ಒಂದು ಸಂವಾದ ನಡೆಸಲಿಕ್ಕೋಸ್ಕರ ಅವಕಾಶ ಮಾಡಿಕೊಟ್ಟದಕ್ಕಾಗಿ ನಿಮಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಆಭಾರಿಯಾಗಿದ್ದೇನೆ. ಧನ್ಯವಾದಗಳು ಸರ್. ಧನ್ಯವಾದ.